ಈಗ ಏನಾಗ್ತಿದೆ ಗೊತ್ತಾ, ನಾವೆಲ್ಲರೂ ತಾಳ್ಮೆಯನ್ನು ಕಳ್ಕೊತಾ ಹೋಗ್ತಿದ್ವಿ. ಮನುಷ್ಯ ಈಗ ನೋಡಿ, ನಾನು ಹೇಳ್ತಿದ್ದೀನಿ 2033 ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಹೇಗೆ ಒಂದು ಪ್ಯಾಂಡಮಿಕ್ ಬಂತೋ ಹಾಗೆ ನಮ್ಮೆಲ್ರಿಗೂ ಒಂದು ಮೆಂಟಲ್ ಬ್ರೇಕ್ ಡೌನ್ ಆಗುತ್ತೆ. ನೀವು ನೋಡ್ತಿದ್ದೀರಾ, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತೀರ, ಒಂದು ನಿಮಿಷಕ್ಕೆ ಎಷ್ಟು ವಿಷಯಗಳನ್ನು ಸಂಗ್ರಹಿಸ್ತಾ ಇರ್ತೀರ. ನೋಡಿ, ಒಂದು ನಿಮಿಷಕ್ಕೆ ನಮ್ಮ ಬ್ರೈನಿಗೆ ಅಷ್ಟೊಂದು ಕೆಮಿಕಲನ್ನು ಪ್ರೊಸೆಸ್ ಮಾಡೋ ಶಕ್ತಿ ಇರಲ್ಲ. ಯಾರೋ ಒಬ್ಬರು ತುಂಬ ಪ್ರೀತಿಯಾಗಿರೋದನ್ನು ಒಂದು ಕಪಲ್ಸನ್ನು ನೋಡ್ತೀರಾ, ಆಕ್ಸಿಟೋಸಿನ್ ಎಂಬ ಕೆಮಿಕಲ್ ರಿಲೀಸ್ ಆಗುತ್ತೆ. ಇನ್ನೊಬ್ಬ ಯಾರೋ ಒಬ್ಬ ಜಿಗಿತಾ ಇರ್ತಾನೆ, ಡೋಪಾಮೈನ್ ಎಂಬ ಕೆಮಿಕಲ್ ರಿಲೀಸ್ ಆಗುತ್ತೆ. ಇನ್ನೊಬ್ಬರು ಯಾರೋ ಒಬ್ಬರಿಗೆ ಸಹಾಯ ಮಾಡ್ತಿರ್ತಾರೆ, ಸೆರೋಟಿನಿನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ನಿಮಿಷದಲ್ಲಿ ನಿಮ್ಮ ಬ್ರೈನಿಗೆ ಇಷ್ಟು ಎಮೋಷನ್ಸನ್ನು, ಇಷ್ಟು ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ಗಳನ್ನು ಪ್ರೊಸೆಸ್ ಮಾಡೋ ಶಕ್ತಿ ಇರಲ್ಲ. ಹೀಗೆ ನೀವು ಎಲ್ಲರೂ ಮೊಬೈಲನ್ನು ಉಪಯೋಗಿಸಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಎಷ್ಟೋ ಗೊತ್ತಿಲ್ಲದ ಹಾಗೆ ಮಾನಸಿಕ ಕಾಯಿಲೆಗೆ ಒಳಗಾಗ್ತಿದ್ವಿ, ಮಾನಸಿಕ ಒತ್ತಡಕ್ಕೆ ತೊಡಗಾಗ್ತಿದ್ವಿ. ಅದಲ್ಲದೆ ಏನಾಗ್ತಿದೆ ಗೊತ್ತಾ, ನಾವೆಲ್ಲರೂ ಕೂಡ ತಾಳ್ಮೆಯನ್ನು ಕಳ್ಕೊತಾ ಹೋಗ್ತಿದ್ದೀವಿ. ನಮಗೆ ಕೋಪ ಅನ್ನೋದು ಬಹಳ ಅದ್ಭುತವಾದ ಎಮೋಷನ್. ಹಾಗೆ ಯಾಕೆ ಕೋಪ ಅದ್ಭುತವಾದ ಎಮೋಷನ್ ಅಂತ ಹೇಳಿದರೆ, ಕೋಪ ಒಂದೇ ಎಮೋಷನ್ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಎತ್ತಿ ಹಿಡಿತಕ್ಕಂಥ ಎಮೋಷನ್. ಈಗ ನೋಡಿದ್ರಲ್ಲ, ಹಾಗೆ ಕೋಪ ಮನುಷ್ಯ ಯಾವಾಗ ಕೋಪವನ್ನು ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕಾಗತ್ತೆ. ಈಗ ನಾವು ಅಡುಗೆ ಮಾಡಬೇಕಾದ್ರೆ ನಮ್ಗೆ ಒಲೆ ಉರಿಬೇಕು. ಒಲೆ ಉರಿ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಅನ್ನ ಸೀದೋಗುತ್ತೆ. ಅದೇ ಎಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗಿಸ್ಕೊಂಡ್ರೆ ಅನ್ನ ಅದ್ಭುತವಾಗುತ್ತೆ. ಹಾಗೆ ನಮ್ಮ ಎಮೋಷನನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಮನುಷ್ಯನಿಗೆ ಬೇಕಾಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ವ್ಯಕ್ತಿತ್ವ ಮಾತಾಡ್ತಾ ಹೋಗುತ್ತೆ. ಈಗ ನೋಡಿದ್ದೀರಾ, ನಾವು ಒಬ್ಬರು ವ್ಯಕ್ತಿಯನ್ನು ಅಳಿಬೇಕಾದ್ರೆ ಅವ್ರಿಗೆ ಬಾಯಿ ಬಿಟ್ಟು ಮಾತಾಡ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅಲ್ವಾ. ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದರೆ ಆ ವ್ಯಕ್ತಿ ಎಂಥವ್ನು ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ನಾನು ನಿಮ್ಮೆಲ್ಲರಲ್ಲೂ ಒಂದು ಬೇಡ್ಕೋತೀನಿ, ಏನಪ್ಪ ಅಂತ ಹೇಳಿದರೆ, ಈಗ ನೋಡ್ತಿದ್ದೀರಾ, ಒಂದು ಸೈಲೆಂಟ್ ಕಿಲ್ಲರ್ ಏನಂತ ಹೇಳಿದರೆ ನಮಗೆ ಗೊತ್ತಿಲ್ಲರಲ್ಲ, ಒಂದು ಆ್ಯಂಗ್ಸೈಟಿ ನಮ್ಮಲ್ಲಿರುತ್ತೆ, ಸ್ಟ್ರೆಸ್ ನಮ್ಮಲ್ಲಿರುತ್ತೆ. ಇದೆಲ್ಲವೂ ಕೂಡ ನಾರ್ಮಲ್ ಅಂದ್ಕೊಂಬಿಟ್ಟಿದ್ದೀವಿ. ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಕೂಡ ಬರ್ತಾ ಇದೆ. ಯಾವಾಗ ಸ್ಟ್ರೆಸ್ಸನ್ನೆಲ್ಲ ನಾವು ನ್ಯೂ ನಾರ್ಮ್ ಮಾಡ್ಕೋತಿದ್ದೀವೋ, ನಾವು ಇನ್ನೂ ಹೆಚ್ಚಾಗಿ ಮಾನಸಿಕವಾಗಿ ಕುಗ್ತಾ ಬರ್ತಿದ್ದೀವಿ. ನಿಮ್ಮೆಲ್ರಿಗೂ ಮೈಕೈ ನೋವಾದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀರಾ. ಮನಸ್ಸಿಗೆ ನೋವಾದರೆ ಯಾಕೆ ಹೋಗಲ್ಲ? ಒಂದು 2 ನಿಮಿಷ ಟೈಮ್ ಸಿಕ್ಕಿದ್ರೆ ನಿಮ್ಗೆಲ್ರಿಗೂ ತಕ್ಷಣ ಮೊಬೈಲ್ ತೆಗೆದು ಫ್ರೆಂಡಿಗೆ ಕಾಲ್ ಮಾಡೋದೋ, ಇಲ್ಲ ಇನ್ಸ್ಟಾಗ್ರಾಮ್ ನೋಡೋದೋ, ವಾಟ್ಸಪ್ ನೋಡೋದೋ, ಹೀಗೆ ಯಾವುದಾದ್ರೂ ಒಂದು ಡಿಸ್ಟ್ರಾಕ್ಷನನ್ನು ಹುಡುಕ್ತಾ ಇರ್ತೀರ. 5 ನಿಮಿಷ ನಿಮ್ಮ ಜೊತೆ ನಿಮಗೆ ಸ್ಪೆಂಡ್ ಮಾಡ್ಕೊಳ್ಳೋದರಷ್ಟು ನಿಮ್ಮ ಕಂಪನಿ ನಿಮಗೆ ಅಸಹ್ಯ ಅನಿಸುತ್ತಾ? ನೋಡಿ, ಇದೆಲ್ಲವೂ ಕೂಡ ಕ್ರಮೇಣವಾಗಿ ನಮ್ಮನ್ನು ತಿಂತಾ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಎಮೋಷನ್ಸನ್ನು ಪ್ರೊಸೆಸ್ ಮಾಡೋದನ್ನು ಮರಿತಾ ಬರ್ತಾ ಇದ್ದೀವಿ. ಈ ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮನ್ನು ಕುಗ್ಗಿಸ್ತಾ ಬರ್ತಾ ಇದೆ, ನಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ದೇಹಕ್ಕೆ ಹೇಗೆ ಸ್ನಾನ ಮಾಡ್ತಾ ಹೋಗ್ತಿರೋ, ಮನಸ್ಸಿಗೆ ಸ್ನಾನ ಅಂತ ಹೇಳಿದರೆ ಮೆಡಿಟೇಷನ್ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.